ಸರ್ವೋದಯ ಕಾಲನಿನಲ್ಲಿ ಕೆಲವು ವಾರ ಮುಂಚೆ ಒಂದು ಚೈನ್ ಸ್ನ್ಯಾಚಿಂಗ್ ಆಗಿತ್ತು. ಅದರ ಮುಂಚೆ ಕೂಡ APMC ಮತ್ತು ಕಡೆ ಬಾಜಾರ್ನಲ್ಲಿ ಕೂಡ ಚೈನ್ ಸ್ನ್ಯಾಚಿಂಗ್ ಆಗಿತ್ತು. ಅದು ನಾವು ಯಾವಾಗಲೂ ಬಹಳ ಸೀರಿಯಸ್ ಆಗಿ ಅಂತ ಆಫೆನ್ಸ್ ತಿಳ್ಕೊತೀವಿ. ನಮ್ಮ ತಿಲಕವಾಡಿ ಇನ್ಸ್ಪೆಕ್ಟರ್ ಶ್ರೀ ಪರಶುರಾಮ್ ಪೂಜಾರಿ ಮತ್ತು PSI ಶ್ರೀ ವಿಶ್ವನಾಥ್ ಮತ್ತು ಶ್ರೀ ಪ್ರಭಾಕರ್ ಮತ್ತು ಸಿಬ್ಬಂದಿ ಶ್ರೀ ಮಹೇಶ್ ಪಾಟೀಲ್, ಕರ್ಲಿಂಗನ್ನಾವರ್, ಲಾಡ್ಜಿ ಸಾಬ್ ಮತ್ತು ನಾಗೇಂದ್ರ, ಸತೀಶ್ ಇವರು ಬಹಳ ಹಾರ್ಡ್ ವರ್ಕ್ ಮಾಡಿದ್ದಾರೆ. CCTV ಮುಖಾಂತರ ಅವರು ಬ್ಯಾಕ್ ಟ್ರೇಸ್ ಮಾಡ್ಕೊಂಡು ಹೋಗಿದ್ದಾರೆ. ಆದ್ದರಿಂದ ನಮಗೆ ಗೊತ್ತಾಗಿದೆ ಇದು ಹುಬ್ಳಿಗೆ, ಈ ಆರೋಪಿ ಹುಬ್ಳಿ ಕಡೆ ಹೋಗಿದ್ದಾರೆ ಅಂತ. ಸೊ ಹ್ಯೂಮನ್ ಇಂಟೆಲಿಜೆನ್ಸ್ ಮತ್ತು ಟೆಕ್ನಿಕಲ್ ಇಂಟೆಲಿಜೆನ್ಸ್ ಆಧಾರದ ಮೇಲೆ ಇವರು ಅಮನ್ ದೀಪಕ್ ರೌತ್ 22 ವರ್ಷ ಮತ್ತು ನಾಗರಾಜ್ ಹರೇಣಿ ಶಿಕಾರಿ 19 ವರ್ಷ ಈ ಇಬ್ಬರು ಆರೋಪಿಗಳಿಗೆ ದಸ್ತಗಿರಿ ಮಾಡಿದ್ದಾರೆ. ಈ ಆರೋಪಿಗಳು ನಮ್ದು ತಿಲಕವಾಡಿದು ಒಂದು, APMCದು ಒಂದು, ಕಡೆ ಬಾಜಾರ್ದು ಒಂದು ಮತ್ತು ಮಡಗಾಂವ್ ಪೊಲೀಸ್ ಸ್ಟೇಷನ್ ಗೋವಾ ಅಲ್ಲಿ 2 ಚೈನ್ ಸ್ನ್ಯಾಚಿಂಗ್ ಮಾಡಿದ್ರು. ಒಟ್ಟು 5 ಚೈನ್ ಸ್ನ್ಯಾಚಿಂಗ್ ನಮ್ದು ಪತ್ತೆ ಆಗಿದೆ. ಇಲ್ಲಿ 80.36 ಗ್ರಾಮ್ದು ಚಿನ್ನಾಭರಣಗಳು ನಮಗೆ ಸಿಕ್ಕಿದೆ. 2 ಬೈಕ್ ಆಫೆನ್ಸ್ನಲ್ಲಿ ಇವರು ಏನು ಬಳಸಿದ್ದಾರೆ ಅದು ಕೂಡ ಸಿಕ್ಕಿದೆ. ಒಟ್ಟು 10 ಲಕ್ಷದ ಪ್ರಾಪರ್ಟಿ ನಮ್ಮ ಅಧಿಕಾರಿಗಳು ಇದರಲ್ಲಿ ಸೀಸ್ ಮಾಡಿದ್ದಾರೆ. ಚೈನ್ ಸ್ನ್ಯಾಚಿಂಗ್ ಇಂದ ನಮ್ಮ ಮಹಿಳೆಯರಲ್ಲಿ ಬಹಳ ಅದು ಭಯ ಆಗುತ್ತೆ. ಅವರು ಮಾರ್ನಿಂಗ್ ವಾಕ್ಗೆ ಹೋಗ್ತಾರೆ ಅದು. ಸೊ ಅದು ಬಹಳ ಆಫೆನ್ಸ್ಗೆ ನಾವು ಬಹಳ ಗಂಭೀರದಿಂದ ತಗೊಳ್ತೀವಿ ಮತ್ತು ಇದು ಅರೆಸ್ಟ್ ಮಾಡಿಕೊಂಡು ನಮ್ಮ ಅಧಿಕಾರಿಗಳು ಮತ್ತು ಸಿಬ್ಬಂದಿ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಅವರಿಗೆ ಕೂಡ ನಾವು ರಿವಾರ್ಡ್ ಘೋಷಣೆ ಮಾಡ್ತೀವಿ.